ನಿರಂತರ ಸುದ್ದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅತ್ಯಂತ ಪ್ರಮುಖ ಆಕರ್ಷಣೆ ಅಂದರೆ ಒಂದು ಭಾರಿ ದೊಡ್ಡ ಗಾತ್ರದ ವಿಮಾನ. ಇದು ಡಕೋಟ ವಿಮಾನ ಅಂತ ಹೇಳ್ತೇವೆ. ಇದರಲ್ಲಿ ಆಸನ ಸಾಮರ್ಥ್ಯ ಕಡಿಮೆ. ಸಾಮಾನ್ಯವಾಗಿ ಸರಕು ಸಾಗಣೆಗೆ ಈ ವಿಮಾನವನ್ನು ಬಳಸಲಾಗುತ್ತದೆ. ಅಂಥ ವಿಮಾನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಸ್ತು ಸಂಗ್ರಹಾಲಯಕ್ಕೆ ಸೇರ್ಪಡೆ ಆದದ್ದು 1996ರಲ್ಲಿ. ಬಿರ್ಲಾ ಗ್ರೂಪ್ ಆಫ್ ಕಂಪನಿಯ MD ಆಗಿದ್ದವರು ರೆಂಬೋದಾ ಬಿರ್ಲಾ ಅಂತ ಹೇಳಿ, ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಈ ವಿಮಾನವನ್ನು ದಾನವಾಗಿ ಕೊಟ್ಟಿರೋದು. ಹಾಗಾದರೆ ಈ ವಿಮಾನವನ್ನೇ ದಾನವಾಗಿ ಕೊಡಲಿಕ್ಕೆ ಕಾರಣ ಏನು ಅಂತ ಹೇಳ್ಬೋದು. ಈ ವಿಮಾನಕ್ಕೂ ಒಂದು ಇತಿಹಾಸ ಇದೆ. ಇದು ಬೆಂಗಳೂರಿನಿಂದ ಮಂಗಳೂರು ಏರ್ಪೋರ್ಟಿಗೆ ಬರ್ತಿದ್ದಂಥ ವಿಮಾನ. 1982ರಲ್ಲಿ ಈ ವಿಮಾನ ಮಂಗಳೂರು ಏರ್ಪೋರ್ಟ್ನಿಂದ ಕೆಳಗೆ ಜಾರಿ ಕೊಳಂಬೆ ಎನ್ನುವಂಥ ಪ್ರದೇಶದಲ್ಲಿ 2 ಕಲ್ಲುಗಳ ಮಧ್ಯೆ ಸಿಲುಕಿ ಕೊಂಡಿತು. ಸುಮಾರು ವರ್ಷಗಳ ಕಾಲ ಈ ವಿಮಾನ ಅಲ್ಲಿಯೇ ಇತ್ತು. ಆದರೆ ಆ ವಿಮಾನವನ್ನು ಅಲ್ಲಿಂದ ತೆರವುಗೊಳಿಸಲು ಸಾಧ್ಯ ಆಗದೆ ಅದು ಒಂದು ಮಂಗಳೂರಿನಿಂದ ಕಟೀಲಿಗೆ ಪ್ರಯಾಣಿಸುವಂತಹ ಜನರಿಗೆ ಒಂದು ಪುಕ್ಕಟ ಮನರಂಜನೆಯನ್ನು ಒದಗಿಸಿ ಈ ವಿಮಾನವನ್ನು ನೋಡಲು ಆ ಕಾಲದಲ್ಲಿ ಅಂದರೆ 1982ರಿಂದ 1996ರವರೆಗೆ ಸುಮಾರು 14 ವರ್ಷಗಳ ಕಾಲ ಸಾವಿರಾರು ಮಂದಿ ಆ ಪ್ರದೇಶಕ್ಕೆ ಹೋಗಿ ಈ ವಿಮಾನವನ್ನು ಹತ್ತಿರದಿಂದ ನೋಡಿದ್ದಾರೆ. ಆದರೆ ಈ ವಿಮಾನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತರಬೇಕು ಎನ್ನುವ ಇಚ್ಛೆ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಲ್ಲಿ. ಆದ್ದರಿಂದ ಅವರು ಈ ವಿಮಾನದ ಮಾಲೀಕರಾದಂತಹ ಬಿರ್ಲಾ ಸಮೂಹ ಸಂಸ್ಥೆಗಳ MD ಪ್ರೇಮದಾ ಬಿರ್ಲಾ ಅವರನ್ನು ವಿನಂತಿಸಿಕೊಂಡಿದ್ದರು. ಅವರು ಸಂತೋಷದಿಂದ ಈ ವಿಮಾನವನ್ನು ಧರ್ಮಸ್ಥಳಕ್ಕೆ ದಾನವಾಗಿ ಕೊಡಲು ಒಪ್ಪಿಕೊಂಡಿದ್ದರು. ಅದರಿಂದ 1996ರಲ್ಲಿ ಅವರೇ ಸ್ವತಃ ಬಂದು ಈ ವಿಮಾನವನ್ನು ಹಸ್ತಾಂತರಿಸಿದ್ರು. ಬಜಪೆಯಿಂದ ಧರ್ಮಸ್ಥಳವರೆಗೆ ಈ ವಿಮಾನವನ್ನು ಸಾಗಾಟ ಮಾಡುವಂಥ ವ್ಯವಸ್ಥೆಯನ್ನು ಸಹ ಬಿರ್ಲಾ ಸಂಸ್ಥೆಯೇ ಮಾಡಿತ್ತು. ಈ ವಿಮಾನದಲ್ಲಿ 1982ರಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವಾಗ ಇದು ಅಪಘಾತಕ್ಕೆ ಈಡಾಯಿತು. ಆದರೆ ಯಾವುದೇ ಸಂದರ್ಭದಲ್ಲಿ ಬೆಂಕಿ ಹತ್ತಿಕೊಳ್ಳಿಲ್ಲ. ಆದ್ದರಿಂದಾಗಿ ಆ ವಿಮಾನ ಸೇಫ್ ಆಗಿ ನಿಂತಿದೆ. ಈ ವಿಮಾನದಲ್ಲಿ ಪೈಲಟ್ ಮತ್ತು ಸಿಬ್ಬಂದಿಗಳು ಮತ್ತು ಕೆಲವೇ ಮಂದಿ ಪ್ರಯಾಣಿಕರನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಇದ್ದದ್ದು. ಸಾಮಾನ್ಯವಾಗಿ ಈ ವಿಮಾನವನ್ನು ಆ ಸಂದರ್ಭದಲ್ಲಿ VIP ಪ್ರಯಾಣಕ್ಕೆ ಬಳಸ್ತಾ ಇದ್ದರು. ಅದು ಸಹ ಅವಶ್ಯಕತೆ ಇದ್ದರೆ ಮಾತ್ರ. ಆದ್ದರಿಂದ ಈ ವಿಮಾನದಲ್ಲಿ ಆಗಿನ ರಾಜ್ಯ ಸರ್ಕಾರದ ಸಚಿವರಾಗಿದ್ದಂತಹ ವೀರಪ್ಪ ಮೊಯ್ಲಿಯವರು ಪ್ರಯಾಣ ಮಾಡ್ತಾಯಿದ್ರು. ಅವರು ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಆ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಅವರು ಬೆಂಗಳೂರಿಂದ ಮಂಗಳೂರಿಗೆ ಬರಲಿಕ್ಕೆ ಅಂತೇಳಿ ಈ ವಿಮಾನದಲ್ಲಿ ಬಂದಿದ್ದರು. ವಿಮಾನ ಬಂದು ಮಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತಿದ್ದಂಥ ಸಂದರ್ಭದಲ್ಲಿ ಚಕ್ರ ಜಾರಿ ರನ್ವೇಯನ್ನು ದಾಟಿ ಹೊರಗೆ ಹೋಯಿತು. ಹೋಗಿ ಇಳಿಜಾರಲ್ಲಿ ಇಳಿದಾಗ 2 ಕಲ್ಲುಗಳು ಇದಕ್ಕೆ ತಡೆಗೋಡೆಯಂತೆ ಸಿಕ್ಕಿದವು. ಅದರ 2 ಕಲ್ಲುಗಳ ಮಧ್ಯೆ ಇದು ಸಿಲುಕಿಕೊಂಡಿತ್ತು. ಈ ಸಂದರ್ಭದಲ್ಲಿ ಭಾರಿ ದೊಡ್ಡ ಸ್ಫೋಟದಂತಹ ಶಬ್ದ ಆಗಿತ್ತು. ಸುಮಾರು ಸಾವಿರಾರು ಮಂದಿ ಈ ವಿಮಾನ ಅಪಘಾತ ಆದಂಥ ಸಂದರ್ಭದಲ್ಲಿ ನೋಡಲು ಬಂದಿದ್ದರು. ಆಗ ಅದೇ ವಿಮಾನದಲ್ಲಿದ್ದ ಸಚಿವರಾಗಿದ್ದಂಥ ವೀರಪ್ಪ ಮೊಯ್ಲಿಯವರು ವಿಮಾನದಿಂದ ಕೆಳಗಿಳಿದು ಅಲ್ಲಿನ ಜನರನ್ನ ವಿನಂತಿಸಿಕೊಂಡು ಏನು ಅಪಾಯ ಆಗಿಲ್ಲ, ವಿಮಾನಕ್ಕೆ ಏನೋ ಸ್ವಲ್ಪ ತೊಂದರೆ ಆಗಿದೆ, ಇದು ಆಕಸ್ಮಿಕವಾದಂಥ ಘಟನೆ ಎಂದು ಹೇಳಿದ್ದರು. ಅದರ ನಂತರವೂ ಈ ವಿಮಾನ ಅಲ್ಲೇ ಇತ್ತು. ಮತ್ತು ಆಗಿನ ಕಾಲದಲ್ಲಿ ಈಗಿನ ರೀತಿಯ ಅತ್ಯಾಧುನಿಕ ವ್ಯವಸ್ಥೆಗಳು ಇರಲಿಲ್ಲ. ವಿಮಾನದ ಬ್ಲ್ಯಾಕ್ ಬಾಕ್ಸಲ್ಲೇ ಸಹ ಯಾವುದೇ ರೀತಿಯ ಅವಘಡದ ಸೂಚನೆಗಳು ಕಂಡು ಬಂದಿರಲಿಲ್ಲ. ನಂತರ ಮಂಗಳೂರು ಏರ್ಪೋರ್ಟು ಉನ್ನತಿಗೆ ಏರಿತು. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ಅದಕ್ಕಿಂತ ಮೊದಲಿನ ಹಳೆಯ ಏರ್ಪೋರ್ಟ್ ಏನಿದೆ, ಈಗ ಕಾರ್ಗೋ ಏರ್ಪೋರ್ಟ್ ಅಂತ ನಾವೇನು ಹೇಳ್ತೇವೆ, ಆ ಏರ್ಪೋರ್ಟ್ನಲ್ಲಿ ಈ
ಘಟನೆ ನಡೆದಿರುವಂಥದ್ದು. ಅದರಿಂದಾಗಿ ಆ ಘಟನೆಗೆ ಸಾಕ್ಷಿಯಾಗಿ ವಿಮಾನ ಇದೆ. ಆ ವಿಮಾನ ಈಗಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸುರಕ್ಷಿತ ಸ್ಥಾನದಲ್ಲಿ ಇದೆ. ನಿರಂತರ ಸುದ್ದಿ